ಇನ್ನು ನೆಕ್ಸ್ಟ್ ಧರ್ಮಸ್ಥಳ ವಿಚಾರಕ್ಕೆ ಬರೋಣ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ, ಅಪಪ್ರಚಾರ ಆಗ್ತಾ ಇದೆ ಧರ್ಮಸ್ಥಳದ ಮೇಲೆ ಅನ್ನುವಂಥ ವಿಚಾರ ಸಂಬಂಧ ಫ್ರಮ್ ಡೇ ಒನ್ ಪವರ್ ಟಿವಿ ಈ ಅಪಪ್ರಚಾರ ನಡೆಸ್ತಾ ಇರೋರ ವಿರುದ್ಧ ಸತ್ಯದ ಪರವಾಗಿ ಧರ್ಮಸ್ಥಳದ ಪರವಾಗಿ ನಿಂತು ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಈಗ ಕುತಂತ್ರಿಗಳ ಹುನ್ನಾರ ಬಟಾಬಯಲು ಮಾಡಿದ್ದು ನಿಮ್ಮ ಪವರ್ ಟಿವಿ, ಅದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಪವರ್ ಟಿವಿಯ ಧರ್ಮ ಯುದ್ಧಕ್ಕೆ ರಾಜ್ಯಾದ್ಯಂತ ವ್ಯಾಪಕ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಈ ಮಧ್ಯೆ ಷಡ್ಯಂತ್ರದ ವಿರುದ್ಧ ಎಸ್ಐಟಿ ಹಲವು ದಾಖಲೆಗಳನ್ನು ಕೊಟ್ಟಿರೋದು. ಎಸ್ಐಟಿಗೆ ನಿಮ್ಮ ಪವರ್ ಟಿವಿ ಖುದ್ದು ಹಲವು ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ಪವರ್ ಟಿವಿಯ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಅವರು ಎಸ್ಐಟಿಗೆ ಖುದ್ದು ಹಲವು ದಾಖಲೆಗಳನ್ನು ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ನಿನ್ನೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ದೂರು ಕೊಡೋದರ ಜೊತೆಗೆ ಹಲವು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಕ್ಷಮಿಸು ಸೌಜನ್ಯ ಅನ್ನೋ ಹೆಸರಲ್ಲಿ ಸಮಗ್ರ ವರದಿಯನ್ನು ಪವರ್ ಟಿವಿ ಮಾಡಿತ್ತು 2 ವರ್ಷಗಳ ಹಿಂದೆಯಿಂದಲೂ ಕೂಡ. ಎಸ್ಐಟಿಗೆ ಆ ಸ್ಟಿಂಗ್ ವಿಡಿಯೋಗಳು ಜೊತೆಗೆ ಒಂದಷ್ಟು ದಾಖಲೆಗಳನ್ನು ರಾಕೇಶ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ಆ ಎಲ್ಲ ದಾಖಲೆಗಳನ್ನು ಎಸ್ಐಟಿಗೆ ರಾಕೇಶ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ ನೆನ್ನೆ. ಇದರ ಜೊತೆಗೆ ನ್ಯಾಯ ಸಿಗುವ ವಿಶ್ವಾಸದಲ್ಲಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಪವರ್ ಟಿವಿಯ ಮುಖ್ಯಸ್ಥರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ಇನ್ನಷ್ಟು ದಾಖಲೆಗಳನ್ನು ಸಲ್ಲಿಸುವುದಕ್ಕೆ ಸಿದ್ಧವಾಗಿದ್ದೀವಿ ನಾವು ಅಂತ ಹೇಳಿ ಪವರ್ ಟಿವಿ. ಇದರ ಬಗ್ಗೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಅವರು ದೂರು ಕೊಟ್ಟು ದಾಖಲೆಗಳನ್ನು ಸಲ್ಲಿಸಿ ಬಂದ ನಂತರ ಮಾತನಾಡಿದ್ರು. ಏನಂದ್ರು ಬನ್ನಿ ತೋರಿಸ್ತೀನಿ. ಮೊದಲು ತಲೆಬುರುಡೆಯವನು ಬಂದಾಗ ಅದು ಒಂದು ರೀತಿಯ ಕೇಸ್ ಆಗಿದ್ರೆ ಈಗ ಇನ್ನೊಂದು ರೀತಿಯ ಕೇಸ್ ಆಗಿ ಇದು ಮಾರ್ಪಾಟಾಗಿದೆ. ಅಂದ್ರೆ ಇದೀಗ ಷಡ್ಯಂತ್ರ ಅಂತ ಗೊತ್ತಾಗಿದೆ. ಇದೇ ಷಡ್ಯಂತ್ರ ಅಂತ ಹೇಳ್ತಾ ನಾವು 2 ವರ್ಷ ಇನ್ನು 2-3 ತಿಂಗಳಿಂದ ನಾವು ಹೇಳಿದ್ ಮಾತ್ರ ಅಲ್ಲ, 2 ವರ್ಷದಿಂದ ಹೇಳ್ತಾ ಇದ್ವಿ. ಇದು ಷಡ್ಯಂತ್ರ ಅನ್ನೋದಕ್ಕೆ ಪ್ರೂವ್ ಮಾಡ್ಲಿಕ್ಕೆ ನಾವು ಹಲವು ದಾಖಲೆಗಳನ್ನು, ಹಲವು ವಿಡಿಯೋ ರೆಕಾರ್ಡ್ಗಳನ್ನು, ಹಲವು ಸ್ಟಿಂಗ್ ಆಪರೇಷನ್ಗಳನ್ನು ಮಾಡಿದ್ವಿ. ಅದೆಲ್ಲವನ್ನು ನಾವು ಇವತ್ತು SITಯ ಮುಂದೆ ಹಾಜರುಪಡಿಸಿದೀವಿ. ಅದನ್ನು ಟೆಕ್ನಿಕಲ್ ಎವಿಡೆನ್ಸ್ ಅಥವಾ ಇನ್ನೊಂದು ಎವಿಡೆನ್ಸ್ ಆಗಿ ಅವರು ತಗೋತಾರ ಅಂತ ಇದೆ. ಇನ್ನು ಮುಂದೆನೋ ಏನಾದ್ರೂ ಅಂತದ್ದು ನಮ್ಮಿಂದ ಬೇಕಾದ್ರೆ ಅದನ್ನು ಬಂದು ನಾವು SITಗೆ ಮುಂದೆ ಹಾಜರುಪಡಿಸ್ತೀವಿ. SITಯ ಹೆಡ್ಗಳು ಯಾರು, ಅದರ ಕೆಳಗಡೆ ಇರುವ ಅಧಿಕಾರಿಗಳು ಯಾರು ಅಂತ ಗೊತ್ತಿದೆ ಅವರಿಗೆ. ಅವರು ನಮ್ಮ ಎಲ್ಲಾ ಪ್ರಣಬ್ ಮೋಹಂತಿ ಅವರಂತಹ ಒಂದು ದಿಗ್ಗಜರು, ಅಂದ್ರೆ ಒಂದು ವೆರಿ ಒಬಿಡಿಯಂಟ್, ಆನೆಸ್ಟ್ ಅಂಡ್ ಬ್ರಿಲಿಯಂಟ್ ಇದ್ದಾರೆ. ಅವರ ಕೈ ಕೆಳಗಡೆ ಇಲ್ಲಿ ಇರುವಂತಹ ಅಧಿಕಾರಿಗಳು, ದಯಾಮ ಸರ್ ಇರ್ಬೋದು ಅಥವಾ ನಮ್ಮ ಸೈಮನ್ ಇರ್ಬೋದು ಅಥವಾ ಇನ್ನುಳಿದ ಅಧಿಕಾರಿಗಳಿರ್ಬೋದು, ವೆರಿ ವೆರಿ ಹಾನೆಸ್ಟ್ ಅಂಡ್ ಡೆಡಿಕೇಟೆಡ್ ಅಂಡ್ ವೆರಿ ಟ್ಯಾಲೆಂಟ್ ಏನು ಪೊಲೀಸ್ ಆಫೀಸರ್ ಇದ್ದಾರೆ. ಅವರುಗಳು ಇದನ್ನು ಪರಿಶೀಲಿಸಲಿದ್ದಾರೆ. ನಾವು ಈಗ ಕೊಟ್ಟಿದ್ದೀವಿ, ಅದನ್ನು ಪರಿಶೀಲಿಸಲಿದ್ದಾರೆ. ವಾಟ್ ಎವರ್ ದೇ ವಾಂಟ್ ಎಗೇನ್ ಅವರು ಹೇಳಿದ್ದಾರೆ, ಇನ್ನು ಮುಂದೆ ಬೇಕಾದ್ರೂ ನಿಮ್ಮನ್ನು ಕರೆಸ್ಕೋಬೇಕಾದ್ರೆ ಬರಬೇಕು. ಅದಕ್ಕೆ ಏನಿದ್ರೆ ನಾವು ಕಂಪ್ಲೀಟ್ ಆಗಿ ಅದಕ್ಕೆ SITಗೆ ತನಿಖೆಗಾಗಿ ಏನೇನ್ ಬೇಕು ಅದನ್ನು ಕೊಡ್ಲಿಕ್ಕೆ, ಅದನ್ನು ಎದುರಿಸಲಿಕ್ಕೆ ಪವರ್ ಟಿವಿ ಸಿದ್ಧವಾಗಿದೆ. ರೂಪೇಶ್ ಈಗ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಫೋನ್ ಸಂಪರ್ಕದಲ್ಲಿ. ರೂಪೇಶ್, ನಿನ್ನೆ SIT ಕಚೇರಿಗೆ ಬಂದು ರಾಕೇಶ್ ಶೆಟ್ಟಿ ಅವರು ದೂರನ್ನ ಕೊಟ್ಟಿದ್ದಾರೆ, ಜೊತೆಗೆ ಒಂದಷ್ಟು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನ್ಯಾಯ ಸಿಗುವ ಭರವಸೆಯಲ್ಲಿದೆ ಪವರ್ ಟಿವಿ. ಸೊ ನಿನ್ನೆ ಏನೆಲ್ಲ ಆಯ್ತು SIT ಕಚೇರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ದಾಖಲೆಗಳನ್ನ ಕೊಟ್ಟಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡೋದಾದ್ರೆ? ಕೂಡ ಮಾಡತ್ತಿ ಅಂತ ಹೇಳಿ ಗೊತ್ತಾ ಇದೆ. ಅದೇ ರೀತಿ ತನಿಖಾ ಪತ್ರಿಕೋದ್ರ ಜೊತೆಗೆ ಒಂದಿಷ್ಟು ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ ಕೂಡ ಪವರ್ ಟಿವಿಗಿದೆ. ಹೀಗಾಗಿನೇ ಈಗ ಹಿಂದೆನೂ ಕೂಡ, ಯಾಕಂತ ಹೇಳಿದ್ರೆ 2 ವರ್ಷಗಳಿಂದ ಧರ್ಮಸ್ಥಳದ ವಿರುದ್ಧ ಹೇಗೆ ಷಡ್ಯಂತ್ರ ಆಗ್ತಾ ಇದೆ, ಹೇಗೆಲ್ಲ ಪ್ರಯತ್ನಗಳು ನಡೀತಾ ಇದೆ, ಇಲ್ಲಿ ಉದ್ದೇಶ ಏನು, ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಪವರ್ ಟಿವಿ ಕ್ಷಮಿಸ ಸೌಜನ್ಯ ಅಂತೇಳಿ ಎಪಿಸೋಡ್ಗಳ ಮೇಲೆ ಎಪಿಸೋಡ್ಗಳು ಮಾಡಿ ಯಾವ ರೀತಿ ಸೌಜನ್ಯಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಸೌಜನ್ಯ ಪರ ಹೋರಾಟಗಾರರೇ ಮಾಡ್ತಿದ್ದಾರೆ ಅನ್ನೋ ವಿಚಾರವಾಗಿ ಸವಿಸ್ತರವಾಗಿ ವರದಿಯನ್ನ ಮಾಡಿದ್ದು. ಅದಾದ ಬಳಿಕವಾಗಿ ಗೊತ್ತೇ ಇದೆ ನಮ್ಗೆ ಯಾವ ರೀತಿಯಾಗಿ ಪವರ್ ಟಿವಿ ಈಗ ಇಲ್ಲಿ ಸುದ್ದಿಗಳನ್ನ ಮಾಡ್ತಾ ಇದೆ ಅಂತ ಹೇಳಿ. ಈಗ ಪವರ್ ಟಿವಿ MD ರಾಕೇಶ್ ಶೆಟ್ಟಿ ಅವರು ಇವತ್ತು ನಿನ್ನೆ SITಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಕೇವಲ ವರದಿ ಮಾಡೋದು ಮಾತ್ರ ಅಲ್ಲ, ಒಂದು ಸ್ಟಿಂಗ್ ಆಪರೇಷನ್ ಮಾಡೋದಲ್ಲ, ಅದನ್ನ ಕೂಡ ತನಿಖೆ ಸಂದರ್ಭದಲ್ಲಿ ಅದನ್ನ SITಗೆ ಕೊಡೋದ್ರ ಮೂಲಕವಾಗಿ ಅಲ್ಲೂ ಕೂಡ ನ್ಯಾಯ ಸಿಗುವಂತಾಗಬೇಕು. ಧರ್ಮಸ್ಥಳ ವಿರುದ್ಧ ಯಾರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಉದ್ದೇಶ ಪವರ್ ಟಿವಿದ್ದು. ಹೀಗಾಗಿ ಇಲ್ಲಿ SITಗೆ ನಿನ್ನೆ ದಾಖಲೆಗಳು ಸಲ್ಲಿಕೆ ಆಗಿದೆ. ಪೆನ್ ಡ್ರೈವ್ ನಲ್ಲಿ ಅದೇ ರೀತಿಯಾಗಿ ಒಂದಿಷ್ಟು ಹಿಂದೆ ಸ್ಟಿಂಗ್ ಮಾಡಲಾಗಿತ್ತು, ಸ್ಟಿಂಗ್ ಮಾಡದಂತ ದಾಖಲೆಗಳಿರ್ಬಹುದು, ಅದೇ ರೀತಿ ಹೋರಾಟಗಾರರು ಹೇಳಂತ ದಾಖಲೆಗಳು, ಅದೇ ರೀತಿ ಇನ್ನೊಂದಿಷ್ಟು ದಾಖಲೆಗಳನ್ನು ಕೂಡ ಡಿಜಿಟಲ್ ಎವಿಡೆನ್ಸ್ ಗಳನ್ನ SITಗೆ ಕೊಡಲಾಗಿದೆ. ಈ ಮೂಲಕವಾಗಿ ನಮ್ಮ ಬದ್ಧತೆ, ಯಾಕಂತ ಹೇಳಿದ್ರೆ ನ್ಯಾಯವನ್ನ ಕೊಡಿಸೋದ್ರಲ್ಲೂ ಕೂಡ, ಅದೇ ರೀತಿಯಾಗಿ ಒಂದು ತನಿಖೆ ಆಗ್ತಿದ್ದ ಸಂದರ್ಭದಲ್ಲಿ ದಾಖಲೆಗಳನ್ನು ಕೊಡೋದ್ರಲ್ಲೂ ಕೂಡ ಬದ್ಧತೆಯನ್ನು ತೋರಿದೆ ಅಂತೇಳಿ ಹೇಳಬಹುದಾಗಿದೆ. ಅದಾದ ಬಳಿಕವಾಗಿ, ಯಾಕಂತ ಹೇಳಿದ್ರೆ ದೂರನ್ನು ಕೊಟ್ಟ ಬಳಿಕವಾಗಿ ಹೇಳಿದ್ರು ರಾಕೇಶ್ ಶೆಟ್ಟಿ ಅವರು,
ಏನಂತ ಹೇಳಿದ್ರೆ ಈಗ ನಮ್ಮ ಬದ್ಧತೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಈಗ ಪವರ್ ಟಿವಿ ಹಿಂದೆಂದೂ ಕೂಡ ಕ್ಷಮಿ ಸೌಜನ್ಯ ಅಂತ ಎಪಿಸೋಡ್ಗಳು ಮಾಡ್ಕೊಂಡ್ ಬಂದಿತ್ತು. ಆ ಸಂದರ್ಭದಲ್ಲಿ ಒಂದಿಷ್ಟು ಸ್ಟಿಂಗ್ಗಳಾಗಿತ್ತು, ದಾಖಲೆಗಳನ್ನು ಕಲೆ ಹಾಕಲಾಗಿತ್ತು. ಅದೇ ರೀತಿಯಾಗಿ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಎಲ್ಲಾ ಒಂದು ದಾಖಲೆಗಳನ್ನ ತೋರಿಸಲಾಗಿತ್ತು. ಅದಾದ ಬಳಿಕ ಆ ಫಂಡಿಂಗ್ ವ್ಯವಹಾರ, ಯಾಕಂತ ಹೇಳಿದ್ರೆ ಈಗ ಯಾರ್ಯಾರ ಫಂಡಿಂಗ್ ಎಲ್ಲಿಂದೆಲ್ಲ ಬರ್ತಾ ಇದೆ, ಯಾವ ರೀತಿಯಾಗಿ ಬರ್ತಾ ಇದೆ, ಈ ವಿಚಾರ ಸಂಬಂಧಪಟ್ಟಂತವು ಕೂಡ ವರದಿಯನ್ನ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಫಂಡಿಂಗ್ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಇಲ್ಲಿ SITಗೆ ಒಂದಿಷ್ಟು ವಿಡಿಯೋ ದಾಖಲೆಗಳನ್ನ, ಅದೇ ರೀತಿ ಆಡಿಯೋ ದಾಖಲೆಗಳನ್ನ, ಹಾಗೆ ಕಾಗದ ಪತ್ರಗಳನ್ನ SIT ಕೊಡೋದ್ರ ಮೂಲಕ ಇದನ್ನ ಸಾಕ್ಷಿಯಾಗಿ ಪರಿಗಣಿಸಿ ಅಂತೇಳಿ SITಗೆ Okay. ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.